ನಮಸ್ತೆ ಸ್ನೇಹಿತರೆ, ಸುಮಿತ್ರತನ ಯೂಟ್ಯೂಬ್ ಚಾನಲಿಂದ ಲಕ್ಷ್ಮಣ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ನಿಮಗೆ ವಿದ್ಯುತ್ ಮಾರ್ಗದಲ್ಲಿ ಸೀರೆಯನ್ನು ಹೇಗೆ ತಯಾರು ಮಾಡುತ್ತಾರಂತ ತೋರಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮೊದಲಿಗೆ ರೀಲಿಂಗ್ ಮಷಿನ್ನಲ್ಲಿ ಬಣ್ಣ ಬಣ್ಣದ ದಾರದ ಕೋನುಗಳಿಂದ ದಾರದ ರೀಲ್ಗಳನ್ನು ತಯಾರಿಸಿಕೊಳ್ಳುತ್ತಾರೆ. ಸುಮಾರು 250ರಿಂದ 300 ಬೇಕಾದ ಬಣ್ಣದ ದಾರದ ರೀಲ್ಗಳನ್ನು ಸೆಟ್ ಮಾಡಿಕೊಂಡು ಅವುಗಳನ್ನು ಚೋಪಿನಲ್ಲಿ ಪೂರ್ಣಿಸಿಕೊಂಡು ವಾರ್ಪಿಂಗ್ ಮೆಷಿನಿಗೆ ಈ ರೀತಿಯಾಗಿ ಸುಮಾರು 800 ಮೀಟರ್ ಸುತ್ತುತ್ತಾರೆ. ವಾರ್ಪಿಂಗ್ ಸುತ್ತಿದ ನಂತರ ಅದನ್ನು ಒಂದು ನಿಗದಿತ ಅಳತೆಯ ಕಬ್ಬಿಣದ ಪೈಪಿಗೆ ತುಂಬ ಜಾಗರೂಕತೆಯಿಂದ ದಾರದ ಎಳೆಗಳು ಗಂಟಾಗಲಾರದ ಹಾಗೆ ನಡುವೆ ಪೇಪರ್ ಹಾಕಿ ಸುತ್ತುತ್ತಾರೆ. ಅದನ್ನು ಡೋಲೆ ಅಂತ ಕರೆಯುತ್ತಾರೆ. ಆ ಡೋಲೆಯನ್ನು ತಂದು ಮಗ್ಗದ ಹಿಂಭಾಗ ಅದರ ಜಾಗಕ್ಕೆ ಇರಿಸಿ ಒಂದೊಂದೇ ಎಳೆಗಳನ್ನು ಈ ರೀತಿಯಾಗಿ ಕೆಚ್ಚುತ್ತಾರೆ. ಇದನ್ನು ಕೆಚ್ಚುಗೆ ಅಂತ ಕರೆಯುತ್ತಾರೆ. ಡೋಲಿ ಅಥವಾ ಬೀಮಿನಲ್ಲಿ ಸುಮಾರು 3900ರಿಂದ 4000ವರೆಗೂ ಎಳೆಗಳಿರುತ್ತವೆ. ಕೆಚ್ಚುಗೆ ಎಲ್ಲ ಮುಗಿದ ಮೇಲೆ ಅದನ್ನು ನೀಟಾಗಿ ಚಕ್ರದಿಂದ ಎಳೆದು ಸೆಟ್ ಮಾಡಿಕೊಳ್ಳುತ್ತಾರೆ. ಒಂದು ದಾರವೂ ಕೂಡ ಮಿಸ್ ಆಗಲಾರದ ಹಾಗೆ ನೋಡಿ ಅದನ್ನು ಪೂರ್ಣಿಸಿಕೊಳ್ಳುತ್ತಾರೆ. ಇದು ಕಂಡಿಕೆ ಸುತ್ತುವ ಮಷಿನ್. ಇಲ್ಲಿ ಪ್ಲಾಸ್ಟಿಕ್ ಕಂಡಿಕೆಯನ್ನು ಹಾಕಿದಾಗ ಸುಮಾರು 8ರಿಂದ 10 ಇಂಚು ನೇಯ್ಗೆ ಆಗುವಷ್ಟು ದಾರವನ್ನು ಸುತ್ತುತ್ತದೆ. ಎಲ್ಲ ಸರಿ ಆದಮೇಲೆ ಲಾಳಿಗೆ ಈ ರೀತಿಯಾಗಿ ಸಣ್ಣ ರೀಲ್ ಅಥವಾ ಕಂಡಿಕೆ ಹಾಕಿ ಅದನ್ನು ಸರಿಯಾದ ರೀತಿಯಲ್ಲಿ ಪೋಣಿಸಿ ನೇಯ್ಗೆ ಶುರು ಮಾಡುತ್ತಾರೆ. ಒಂದು ಸೀರೆ ತಯಾರಿಸಲು ಸುಮಾರು 12ರಿಂದ 15 ಕಂಡಿಕೆ ನೇಯ್ಗೆ ದಾರ ಬೇಕಾಗಬಹುದು. ಇದನ್ನು ಜಾಕಾರ್ಡ್ ಮಷಿನ್ ಎಂದು ಕರೆಯುತ್ತಾರೆ. ಇದರಿಂದಲೇ ಸೀರೆಗೆ ಬೇಕಾದಂಥ ಡಿಸೈನ್ ದೊರೆಯುತ್ತದೆ. ಸುಮಾರು 4.5 ಮೀಟರ್ ಸಾಧಾರಣ ನೇಯ್ಗೆ ಆದ ಮೇಲೆ ಪಲ್ಲು ತಯಾರಿಸಲು ಚೈನ್ ಜಾಕಾರ್ಡ್ನಿಂದ ಹುಕ್ಸ್ ಇಳಿಸಿ ಅದಕ್ಕೆ ತಕ್ಕನಾದ ಬಣ್ಣದ ಕಂಡಿಕೆ ಪೂರ್ಣಿಸಿಕೊಂಡು ನೇಯ್ಗೆ ಮಾಡುತ್ತಾರೆ. ನಂತರ ಸುಮಾರು 1.5 ಮೀಟರ್ ನೇಯ್ಗೆ ಆದ ಮೇಲೆ ಸುಂದರವಾದ ಪಲ್ಲು ತಯಾರಾಗುತ್ತದೆ.
ಚೈನ್ ಜಕಾರ್ಡ್ ಮಗ್ಗದಲ್ಲಿ ಮೇಲಿನ ಹಾಗೂ ಕೆಳಗಿನ ಬೀಮ್ ಸೇರಿಕೊಂಡು ಸುಮಾರು 7,900ರಿಂದ 8,000ವರೆಗೂ ದಾರದ ಎಳೆಗಳಿರುತ್ತವೆ. ಸೀರೆಯ ಬಾರ್ಡರ್ಗಾಗಿ ಎರಡೂ ಬದಿಯ ಬಾಬಿನ್ಗಳಲ್ಲಿ ಸುಮಾರು 350ರಿಂದ 400 ಜರಿ ಎಳೆಗಳಿರುತ್ತವೆ. ಇದು ಕಾಟನ್ ದಾರಗಳನ್ನು ಹೊಂದಿರುವ ಹಾಗೂ ಕಾಟನ್ ಸೀರೆ ತಯಾರಿಸುವ ಮಗ್ಗ. ಇದರಲ್ಲಿ ಸಾಧಾರಣ ಡಿಸೈನ್ ಹೊಂದಿದ್ದು ಹೆಣ್ಮಕ್ಕಳಿಗೆ ಡೈಲಿ ಉಡಲು ತುಂಬ ಸುಂದರವಾಗಿ ಕಾಣುತ್ತದೆ. ಇದು ಹೊರಗಡೆ ಬರುತ್ತೆ. ಬಾರ್ಡರ್ ಇದು ಪಾಲಿಸ್ಟರ್ ಸೀರೆ, ಬುಟ್ಟ ಇದೆ, ಅಲ್ಲಿ ಬಾರ್ಡರು ಸಾಟಿನ್ ಇದೆ. ಇದು ಸಾಟಿನ್ ಬರುತ್ತೆ, ಇಲ್ಲಿ ಬುಟ್ಟ ಬರುತ್ತೆ. ಇದು ಅದರಲ್ಲಿ ಬಣ್ಣ ಯಾವುದಿದು? ಇದು ಗೋಲ್ಡನ್ ಇದೆ, ಡಿಪ್ ಗೋಲ್ಡನ್ ಅಂತ. ಏನು ರೇಟ್ ಇದು? ಇದು 400 ಬರುತ್ತೆ. ಓಕೆ. ಇದು ಪಲ್ಲು ಬರುತ್ತೆ, ಈ ಥರ ಪಲ್ಲು. ಇದು ಪಲ್ಲು ಮತ್ತು ಇದು ಸೆಂಟ್ರದ? ಹಾಂ, ಇದು ಬುಟ್ಟ ಬರುತ್ತೆ. 3 ಮೀಟ್ರ್ ಬುಟ್ಟ ಬರುತ್ತೆ. ಇದು 3 ಮೀಟ್ರ್ವರೆಗೂ ಬುಟ್ಟ ಇರುತ್ತೆ. ಆಮೇಲೆ ಪ್ಲೇನ್ ಇರುತ್ತೆ. ಓಕೆ ಓಕೆ. ಪ್ಲಸ್ ಬ್ಲೌಸ್ ಪೀಸ್ ಇರುತ್ತೆ. ಓಕೆ. ಇದು ರೆಡ್ಡು, ಇದು ಅಬೋಲಿ ಅಂತ. ಇದು ಗುಲಾಬಿಯಲ್ಲಿ ಬರುತ್ತೆ. ಇದು ಮೆಜೆಂಟಾ. ಓಕೆ. ಕಾಟನ್ ಸೀರೆ, ಇದು ಬಾರ್ಡ್ರ್ ಕುಚ್ ಬಾರ್ಡ್ರ್ ಬರುತ್ತೆ. ಇದು ಕುಚ್ ಬಾರ್ಡ್ರ್ ಬರುತ್ತೆ, ನಡುವೆ ಚೆಕ್ಸ್ ಬರುತ್ತೆ. ಬಾರ್ಡ್ರ್ ಈ ಥರ ಬರುತ್ತೆ. ಇದು ಕುಚ್ ಬಾರ್ಡ್ರ್ ಅಂತ. ಆಮೇಲೆ ಕಟ್ ಬಾರ್ಡ್ರ್ ಬರುತ್ತೆ. ಇದು ಒಂದು ಸೈಡ್ ಅಷ್ಟೇ ಬರುತ್ತೆ, ಇನ್ನೊಂದು ಸೈಡ್ ಬರೋದಿಲ್ಲ. ಕಟ್ ಬಾರ್ಡ್ರ್ ಅಂತ. ನಡುವೆ ಮತ್ತೆ ಈ ಥರ ಕಡ್ಡಿ ಬರುತ್ತೆ. ಇದು ಈ ಥರ ಬರುತ್ತೆ ಎಲ್ಲ. ಆಮೇಲೆ ಪಲ್ಲು ಈ ಥರ ಬರೋದು. ಇದು ಸೆಂಟ್ರ? ಹಾಂ, ಇದು ಸೆಂಟ್ರ್ ಬರುತ್ತೆ. ಇದು ಸೆಂಟ್ರ್ ಬರುತ್ತೆ. ಮತ್ತು ಬಾರ್ಡ್ರಲ್ಲಿ ಇದು ಪಲ್ಲುವಲ್ಲಿ ಇದು ಇರೋದಿಲ್ಲ. ಪಲ್ಲುವಲ್ಲಿ ಇದನ್ನ ಕಟ್ ಮಾಡಿರ್ತೀವಿ, ಟಾಪಿಗಿರುತ್ತೆ. ಇದು ಪ್ರೊಸೆಸ್ ಆಗೋದಿಲ್ಲ. ಇದು ಗಳಿಗೆ ಬರುತ್ತೆ. ಇದು ಕಾಟನ್ ಸೀರೆ ಅಲ್ಲ, ಪ್ರೊಸೆಸ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಇದು ಹಾಗೆ ಗಳಿಗೆ ಬರುತ್ತೆ. ಎಷ್ಟು ಕಲರ್ ಬರ್ತವೆ? ಎಷ್ಟು ಕಲರ್ ಬರ್ತವೆ? ಕಲರಲ್ಲಿ ಸುಮಾರು ಕಲರ್ ಬರ್ತವೆ. ಇದರಲ್ಲಿ ಯಾವ್ಯಾವ? 5-6 ಕಲರ್ ಬರುತ್ತೆ. ಓಕೆ. ಅದರಲ್ಲಿ ಕಾಂಬಿನೇಷನ್ ಏನಾಗುತ್ತಲ್ಲ ಆ ಕಲರ್ ಬರುತ್ತೆ. ಓಕೆ. ಏನು ರೇಟ್ ಇದು? ಇದು 4.5.
4,450. ಹಾಂ 450. ಓಕೆ. ಈ ಡಿಸೈನ್ ಯಾವುದು? ಇದು ಕಾಟನ್ ಸೀರೆ ಚುಕ್ಕಿ ಪರಾಸ್ ಅಂತ. ಇದು ಬಾರ್ಡರ್ ಬರುತ್ತೆ ಈ ಥರ ಬರುತ್ತೆ. ಇದು ರೆಡಿ ಆದ ತಕ್ಷಣ ಈ ಥರ ಆಗುತ್ತೆ. ಓಕೆ. ಏನು ರೇಟ್ ಬರುತ್ತೆ ಇದು? 400 ರೂಪಾಯಿ. 400 ರೂಪಾಯಿ ಬರುತ್ತೆ. ಓಕೆ. ಈ ಥರ ಬರುತ್ತೆ. ಈ ಥರ ಗೊಂಡೆ ಬರುತ್ತೆ ಅದಕ್ಕೆ. ಈ ಥರ ಬರುತ್ತೆ. ಹಾಂ. ಈ ಥರ ಪಲ್ಲು ಬರುತ್ತೆ. ಪ್ಲೇನ್ ಸೀರೆ ಅಂತ. ಪ್ಲೇನ್ ಸೀರೆ. ಇದರಲ್ಲಿ ಇದು ಪ್ಲೇನ್ ಸೀರೆ. ಇದರಲ್ಲಿ ಬೇಕಾದರೆ ಕಸೂತಿ ವರ್ಕ್ ಮಾಡ್ಬೋದು ನಾವು. ಓಕೆ. ಯಾವುದಾದ್ರೂ ಡಿಸೈನ್ ಬೇಕಾದರೆ ಇದರಲ್ಲಿ ಕಸೂತಿ ವರ್ಕ್ ಮಾಡ್ಕೋಬೋದು. ಓಕೆ. ಇದು ಚುಕ್ಕಿ ಪರಸ್ ಅಂತ. ಇದು ಚೆಕ್ಸ್ ಬರುತ್ತೆ ಸೀರೆ. ಓಕೆ. ಇದು ಸೇಮ್ ಡಿಸೈನ್. ಈ ಥರ ಚೆಕ್ಸ್ ಬರುತ್ತೆ. ಚುಕ್ಕಿ ಪರಸ್ ಅಂತ. ಓಕೆ. ಆವಾಗಲೇ ನೋಡಿದ್ವಲ್ಲ, ಇದು ಪ್ಲೇನ್ ಸೀರೆ. ಇದು ಪ್ಲೇನ್ ಸೀರೆ. ಇದು ಇದರಲ್ಲಿ ಚೆಕ್ಸ್ ಬರುತ್ತೆ. ಇದು ಓಕೆ. ಓಕೆ. ಚೆಕ್ಸ್ ಬರುತ್ತೆ. ಆಮೇಲೆ ಈ ಥರ ಪಲ್ಲು ಬರುತ್ತೆ. ಈ ಥರ ಪಲ್ಲು ಬರುತ್ತೆ. 1 ಮಿನಿಟ್. ರೇಟ್ ಬಂದು 450. 450 ರೂಪಾಯಿ. ಓಕೆ. ಓಕೆ. ಇದು ಬ್ಲ್ಯಾಕ್ ಮರೂನು. ಆಮೇಲೆ ಇದು ಆನಂದ. ಇದು ಬ್ಲ್ಯಾಕು. ಆಮೇಲೆ ಇದು ಮೆಜೆಂಟಾ. ಇದು ಬಾಟಲ್ ಗ್ರೀನ್ ಅಂತ. ಆಮೇಲೆ ಇನ್ನೂ ಕಲರ್ ಬರುತ್ತೆ ಇದರಲ್ಲಿ. ಇವಾಗ ಎಷ್ಟಿದೆ? ಓಕೆ. ಕನದ ಸೀರೆ ಅಂತ. ಕನದ ಸೀರೆ ಗುಳದ ಗುಡಲ್ಲಿ ಇತ್ತಲ್ಲ ಮೊದಲು, ತುಂಬ ಟ್ರೆಂಡಲ್ಲಿ ಇತ್ತದು. ಇವಾಗ ಸ್ವಲ್ಪ ಡಲ್ ಆಗಿದೆ. ಓಕೆ. ಇದು ಈ ಥರ ಬರುತ್ತೆ. ಈ ಥರ ಪಲ್ಲು ಬರುತ್ತೆ. ಓಕೆ. ಹಾಂ. ನೆಕ್ಸ್ಟ್ ಇದರಲ್ಲಿ ಮತ್ತೊಂದು ಶರಗ್ ಬರುತ್ತೆ, ಟೋಪ್ ಶರಗ್ ಅಂತ. ಅದನ್ನು ತೋರಿಸ್ತೀನಿ. ಏನು ರೇಟ್ ಸಿಗ್ತದೆ ಇದು? ಇದು ರೇಟ್ ಬಂದು 550. ಓಕೆ. ಓಕೆ. ನೆಕ್ಸ್ಟ್ ಅದೇ ಥರ ಸೀರೆ, ಆದರೆ ಇದು ಹ್ಯಾಂಡ್ ವರ್ಕ್ ಬರುತ್ತೆ ಶರಗಲ್ಲಿ. ಹ್ಯಾಂಡ್ ವರ್ಕ್ ಅಂದರೆ ಈ ಥರ ಟೋಪ್ ಶರಗ್ ಬರುತ್ತೆ. ಇದು ಈ ಥರ ಟೋಪ್ ಶರಗ್ ಬರುತ್ತೆ. ಇದು ಕೈಯಿಂದ ಹಾಕಿದ್ದು. ಇದು ಕೈಲಿಂದ ಮಾಡಿರೋದಾ? ಹಾಂ. ಓಕೆ. ಏನು ರೇಟ್ ಇದು? ಇದು ರೇಟ್ ಬಂದು 650. ಓಕೆ. ಎಷ್ಟು ಮೀಟ್ರ್ ಇರುತ್ತೆ? ಇದು 6 ಮೀಟರ್ ಇರುತ್ತೆ. 620 ಇರುತ್ತೆ. ಓಕೆ. ಓಕೆ. ಆವಾಗಲೇ ನೋಡಿದ್ವಲ್ಲ ಕನಸು ಸೀರೆ, ಅದರಲ್ಲಿ ಈ ಥರನೂ ತೆಗಿಬೋದು. ಇದು ವರ್ಕ್ ಇದೆ. ಇದು ಈ ಥರ ವರ್ಕ್ ಇದೆ. ಈ ಥರ ವರ್ಕ್ ಬರುತ್ತೆ. ಇದು ಪಲ್ಲು ಈ ಥರ ಬರುತ್ತೆ. ಇದು ವರ್ಕ್. ಓಕೆ. ವರ್ಕ್ ಬರುತ್ತೆ. ಇದು ಯಾರಿಗಾದರೂ ಬೇಕಾದರೆ ಮಾಡಿಸ್ಕೊಡ್ತೀವಿ. ಓಕೆ. ಏನು ರೇಟ್ ಬರ್ತದೆ ಇದು? ಇದು 1000 ತನಕ ಬರುತ್ತೆ. ಓಕೆ. ಕಾಟನ್ ಸೀರೆ ಇದು. ಇದು ಪರ್ಸ್ ಡಿಸೈನ್ ಅಂತ ಬರುತ್ತೆ. ಇದು ಜಾಸ್ತಿ ಅಜ್ಜಿಗಳು ಉಟ್ಕೋತಾರಲ್ಲ, ಆ ಥರ. ಓಕೆ. ಇದು ಸರಗ? ಹಾಂ. ಇದು ಪಲ್ಲು. ಹೇಳಿ, ಏನು ರೇಟ್ ಬೀಳುತ್ತಿದ್ದು? ಇದು 450 ಬೀಳುತ್ತೆ. ಇದು ಓಕೆ.